ಒಂದು ಸುಂದರವಾದ ಹಳ್ಳಿಯಲ್ಲಿ ಗೌರಿ ಎಂಬ ಬಡ ಮಹಿಳೆ ತನ್ನ ಪುಟ್ಟ ಮಗ ಚಿನ್ನುವಿನೊಂದಿಗೆ ವಾಸಿಸುತ್ತಿದ್ದಳು. ಅವಳಿಗೆ ದೊಡ್ಡ ಆಸ್ತಿ ಇರಲಿಲ್ಲ, ಸ್ವಂತ ಜಮೀನು ಇರಲಿಲ್ಲ. ಪ್ರತಿದಿನ ದುಡಿದು ಬಂದ ಹಣದಿಂದಲೇ ಜೀವನ ಸಾಗಿಸುತ್ತಿದ್ದಳು. ಆದರೆ ಗೌರಿಗೆ ಒಂದು ನಂಬಿಕೆ ಇತ್ತು, ದೇವರು ಕೊಡುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು. ನಾಗರ ಪಂಚಮಿ ಹಬ್ಬದ ದಿನ ಬಂತು. ಊರಿನ ಎಲ್ಲ ಮನೆಗಳಲ್ಲೂ ಹಬ್ಬದ ಸಂಭ್ರಮ. ಹೆಂಗಸರು ಮನೆಯ ಮುಂದೆ ರಂಗೋಲಿ ಹಾಕುತ್ತಿದ್ದರು. ನಾಗದೇವರಿಗೆ ಹಾಲು, ಹೂವು, ಅರಶಿನ ಕುಂಕುಮ ಅರ್ಪಿಸುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಚಿನ್ನು ತಾಯಿ ಬಳಿ ಬಂದು ಕೇಳಿದ, ಅಮ್ಮ, ನಾವು ನಾಗದೇವರಿಗೆ ಪೂಜೆ ಮಾಡೋಣವಾ ಎಂದು. ಗೌರಿ ನಗುತ್ತಾ ಹೇಳಿದಳು, ಖಂಡಿತ ಕಂದ, ನಮ್ಮ ಕೈಯಲ್ಲಿ ಹೆಚ್ಚು ಹಣ ಇಲ್ಲದಿರಬಹುದು, ಆದರೆ ದೇವರಿಗೆ ಬೇಕಾಗಿರುವುದು ದುಡ್ಡಲ್ಲ, ಶುದ್ಧವಾದ ಮನಸ್ಸು ಎಂದಳು. ಅವಳು ಮನೆಯಲ್ಲಿದ್ದ ಸ್ವಲ್ಪ ಹಾಲನ್ನು ತೆಗೆದುಕೊಂಡಳು. ಚಿನ್ನುವಿನ ಕೈ ಹಿಡಿದು ಹಳ್ಳಿಯ ಹೊರಗಿದ್ದ ಹಳೆಯ ನಾಗರಕಟ್ಟೆಗೆ ಹೋದಳು. ಅಲ್ಲಿ ನಾಗರ ಕಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಅರ್ಪಿಸಿ ಕೈಮುಗಿದು ಪ್ರಾರ್ಥಿಸಿದಳು. ನಾಗದೇವರೇ, ನನ್ನ ಮಗ ಆರೋಗ್ಯವಾಗಿರಲಿ, ಅವನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿ. ನಾನು ಬೇಡುವುದು ನನಗಾಗಿ ಅಲ್ಲ ಎಂದಳು. ಚಿನ್ನು ತಾಯಿಯ ಮುಖ ನೋಡಿದ. ಅಮ್ಮ, ನೀನು ಏನು ಬೇಡಿಕೊಳ್ಳಲಿಲ್ಲವಾ ಎಂದನು. ಗೌರಿ ನಗುತ್ತಾ ಹೇಳಿದಳು, ನನಗೆ ನೀನು ಇದೆಯಲ್ಲ ಕಂದ, ನನಗೆ ಇನ್ನೇನು ಬೇಕು ಎನ್ನುವಷ್ಟರಲ್ಲಿ ಪಕ್ಕದ ಪೊದೆಯಿಂದ ಒಂದು ದೊಡ್ಡ ನಾಗರ ಹಾವು ನಿಧಾನವಾಗಿ ಹೊರಬಂತು. ಚಿನ್ನು ಹೆದರಿ ಅಮ್ಮ ಎಂದು ಕೂಗಿದ. ಗೌರಿ ಅವನನ್ನು ತನ್ನ ಹಿಂದೆ ನಿಲ್ಲಿಸಿ ಕೈ ಮುಗಿದು ಹೇಳಿದಳು, ಹೆದರಬೇಡ ಕಂದ, ನಾವು ಯಾರಿಗೂ ತೊಂದರೆ ಕೊಡಬಾರದು. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಎಂದಳು. ನಾಗರ ಹಾವು ಕೆಲ ಕ್ಷಣ ಅವರನ್ನು ನೋಡಿತು. ನಂತರ ನಿಧಾನವಾಗಿ ಪೊದೆಯೊಳಗೆ ಹೋಗಿಬಿಟ್ಟಿತು. ಕೆಲವು ದಿನಗಳ ನಂತರ ಒಂದು ರಾತ್ರಿ ಭಾರೀ ಮಳೆ ಸುರಿಯಿತು. ಮರುದಿನ ಬೆಳಿಗ್ಗೆ ಹಳ್ಳಿಯ ರೈತರು ತಮ್ಮ ಹೊಲಗಳಿಗೆ ಹೋದಾಗ ಒಂದು ವಿಚಿತ್ರ ಸಂಗತಿ ಕಂಡಿತು. ಹೊಲದ ಒಂದು ಭಾಗದಲ್ಲಿ ಬೆಳೆ ಸಂಪೂರ್ಣ ಹಾಳಾಗಿತ್ತು. ಆದರೆ ಗೌರಿಯು ಕೆಲಸ ಮಾಡುತ್ತಿದ್ದ ಚಿಕ್ಕ ಜಮೀನಿನ ಬೆಳೆ ಮಾತ್ರ ಚೆನ್ನಾಗಿ ಉಳಿದಿತ್ತು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ಒಬ್ಬ ವೃದ್ಧ ರೈತ ಹೇಳಿದ, ಈ ಹೊಲದ ಸುತ್ತಲೂ ಹಾವುಗಳ ಗೂಡುಗಳಿವೆ, ಅವು ಇಲಿಗಳನ್ನು ತಿನ್ನುವುದರಿಂದ ಬೆಳೆ ಉಳಿದಿರಬಹುದು ಎಂದನು. ಗೌರಿ ಮೌನವಾಗಿ ನಾಗರಕಟ್ಟೆಯ ಕಡೆ ನೋಡಿದಳು. ಅವಳ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು. ಆ ದಿನ ಅವಳಿಗೆ ಅರ್ಥವಾಯಿತು, ಪ್ರಕೃತಿಯನ್ನು ನಾವು ಕಾಪಾಡಿದರೆ ಪ್ರಕೃತಿಯು ನಮ್ಮನ್ನು ಕಾಪಾಡುತ್ತದೆ ಎಂದು. ಕಥೆಯ ನೀತಿಯೇನೆಂದರೆ, ನಾಗರ ಪಂಚಮಿ ಕೇವಲ ಹಬ್ಬವಲ್ಲ, ಇದು ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡುವ ದಿನ. ಹಾವು ಕಂಡಾಗ ಕೊಲ್ಲುವುದಕ್ಕಿಂತ ಅದಕ್ಕೆ ದಾರಿ ಮಾಡಿಕೊಡುವುದು ಮಾನವೀಯತೆ. ನಂಬಿಕೆ ಇರಲಿ, ಆದರೆ ಆ ನಂಬಿಕೆಯ ಜೊತೆಗೆ ಒಳ್ಳೆಯ ಮನಸ್ಸು, ದಯೆ ಮತ್ತು ಪ್ರಕೃತಿಯ ಮೇಲಿನ ಗೌರವವೂ ಇರಲಿ. ದೇವರನ್ನು ಪೂಜಿಸುವುದಕ್ಕಿಂತ ಮೊದಲು ದೇವರು ಸೃಷ್ಟಿಸಿದ ಜೀವಿಗಳನ್ನು ಗೌರವಿಸುವುದನ್ನು ಕಲಿಯಬೇಕು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.